ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಭರತ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವಿಡಿಯೋ ಏನಂದರೆ, ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ಕ್ವಶನ್ ಕೇಳಿದ್ದೀರಾ, ಹೇಗೆ ವೆಯ್ಟ್ ಗೇನ್ ಮಾಡೋದು ಅಂತ. ಅದರ ಬಗ್ಗೆ ಕೆಲವೊಂದು ಸಣ್ಣ ಟಿಪ್ಸ್ ಕೊಡೋಣ ಅಂತ ಬಂದಿದ್ದೀನಿ. ತೂಕ ಹೆಚ್ಚು ಮಾಡಲಿಕ್ಕೆ ಸುಲಭ ಉಪಾಯ ಏನಂದರೆ, ಆಹಾರದಲ್ಲಿ ಹೆಚ್ಚು ಕ್ಯಾಲೋರಿಗಳನ್ನ ಹೊಂದಿರುವಂತಹ ಆಹಾರವನ್ನು ನಾವು ತಗೊಳ್ಬೇಕಾಗುತ್ತೆ. ಹಾಗೆ ನಿಮ್ಮ ಪ್ರಸ್ತುತ ತೂಕಕ್ಕೆ, ಇವಾಗಿರುವ ತೂಕಕ್ಕೆ ಸುಮಾರು ಅರ್ಧ ಕಿಲೋ ಹೆಚ್ಚು ನೀವು ದಿನಕ್ಕೆ 250ಕ್ಕೂ ಹೆಚ್ಚು ಕ್ಯಾಲೋರಿಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಹಾಗೆ ತೂಕವನ್ನು ಹೆಚ್ಚು ಮಾಡಲಿಕ್ಕೆ ಅನಾರೋಗ್ಯಕರ ವಿಧಾನನ ನೀವು ಟ್ರೈ ಮಾಡೋಕ್ಕಿಂತ ಈ ಥರ ನೈಸರ್ಗಿಕ ವಿಧಾನಗಳನ್ನ ಅನುಸರಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ತೂಕ ಹೆಚ್ಚಾಗಲಿಕ್ಕೆ ತುಂಬ ಸಮಯ ಕೂಡ ಬೇಕಾಗ್ಬೋದು, ಆದರೆ ನೀವು ತಾಳ್ಮೆಯಿಂದಿರಬೇಕು ಮತ್ತು ಅದನ್ನು ಸರಿಯಾಗಿ ಅಭ್ಯಾಸವನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ನೀವು ತೆಗೆದುಕೊಳ್ಳುವ ಆಹಾರಗಳ ಜೊತೆ ಒತ್ತಡ ಮುಕ್ತ ಜೀವನ ಶೈಲಿ ಆಗಿರ್ಬೋದು, ವ್ಯಾಯಾಮ, ಉತ್ತಮ ನಿದ್ರೆ ಕೂಡ ತುಂಬ ಮುಖ್ಯ ಅನ್ನೋದನ್ನ ನೀವು ನೆನಪಲ್ಲಿಟ್ಕೊಳ್ಬೇಕು. ಹಾಗೆ ಕ್ಯಾಲೋರಿ, ಪ್ರೋಟೀನ್, ಕೊಬ್ಬಿನ ಅಂಶಗಳು ದೇಹದ ತೂಕವನ್ನು ಹೆಚ್ಚು ಮಾಡಲಿಕ್ಕೆ ಒಂದು ಸಹಾಯಕಾರಿ ಅಂತ ಹೇಳ್ಬೋದು. ಆದರೆ ಅದೇ ಅಧಿಕವಾದರೆ ಈ ಥರ ಸಮಸ್ಯೆಗಳಿಗೆ ಕೂಡ ಕಾರಣವಾಗುತ್ತೆ, ಅದು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ. ಹಾಗೆ ಬನ್ನಿ, ನಾನು ನಿಮಗೆ ಒಂದೊಂದೇ ಟಿಪ್ಸ್ನ ಹೇಳ್ಕೊಡ್ತೀನಿ. ಫಸ್ಟ್ ಒನ್ ಏನಂದರೆ, ನಿಮ್ಮ ಆಹಾರದಲ್ಲಿ ಕ್ಯಾಲೋರಿಗಳನ್ನ ಸೇವನೆ ಕೂಡ ಮಾಡಬೇಕಾಗುತ್ತೆ. ಆಹಾರದಲ್ಲಿ ಹೆಚ್ಚು ಕ್ಯಾಲೋರಿಗಳನ್ನ ಹೊಂದಿರೋ ಆಹಾರವನ್ನು ಸೇವನೆ ಮಾಡಬೇಕು. ಹಾಗೆ ನಿಮ್ಮ ಪ್ರಸ್ತುತ ತೂಕಕ್ಕೆ ಸುಮಾರು ಅರ್ಧ ಕಿಲೋ ಹೆಚ್ಚು ಮಾಡಲಿಕ್ಕೆ ನೀವು ದಿನಕ್ಕೆ 250ಕ್ಕೂ ಹೆಚ್ಚು ಕ್ಯಾಲೋರಿಗಳನ್ನ ತೆಗೆದುಕೊಳ್ಬೇಕಾಗುತ್ತೆ, ಆವಾಗಲೇ ಹೇಳಿರೋ ಥರ. ಹಾಗೆ ಅದು ಬೇಳೆಕಾಳುಗಳು, ಧಾನ್ಯಗಳು, ಮಾಂಸ, ಬ್ರೆಡ್ ಆಗಿರ್ಬೋದು, ಅಥವಾ ಅಕ್ಕಿ, ಒಣ ಹಣ್ಣುಗಳು ಮತ್ತು ಬೀಜಗಳಲ್ಲಿ ಸಾಕಷ್ಟು ಕ್ಯಾಲೋರಿಗಳನ್ನ ಕೂಡ ಇರುತ್ತೆ, ಅದನ್ನ ಕೂಡ ಸೇವನೆ ಮಾಡಬೇಕು. ಅಷ್ಟೇ ಅಲ್ಲದೆ ಹಾಗೆ ಫ್ರೆಂಚ್ ಬೀನ್ಸ್ ಆಗಿರ್ಬೋದು, ಬ್ರಕೋಲಿ, ಎಲೆಕೋಸು, ಕ್ಯಾರೆಟ್, ಪಾಲಕ್ ಆಗಿರ್ಬೋದು, ಅಥವಾ ಶತಾವರಿ, ಕುಂಬಳಕಾಯಿ, ನಿಮ್ಮ ಆಹಾರದಲ್ಲಿ ಇದೆಲ್ಲ ಇರಬೇಕಾಗುತ್ತೆ. ಮತ್ತು ಕೆಂಪು ಮಾಂಸದ ಆರೋಗ್ಯಕರ ಭಾಗವನ್ನು ಕೂಡ ನೀವು ಅದು ಸೇರ್ಪಡೆ ಮಾಡ್ಕೊಳ್ಬೇಕು. ಆದರೆ ಅದನ್ನ ಅತಿಯಾಗಿ ಸೇವಿಸಬಾರ್ದು, ಅದು ನಿಮ್ಮಲ್ಲಿ ನೆನಪಲ್ಲಿಟ್ಕೊಳ್ಳಿ. ಯಾಕಂದರೆ ಕೊಲೆಸ್ಟ್ರಾಲ್ ಪ್ರಮಾಣನ ಇದು ಹೆಚ್ಚಿಸಬಾರ್ದು, ಹಾಗಾಗಿ ಇದನ್ನ ಹೇಳ್ತಿದ್ದೀನಿ. ಹಾಗೆ ಕ್ಯಾಲೋರಿಗಳು ಮತ್ತು ಪ್ರೋಟೀನ್ ಸಮೃದ್ಧವಾಗಿರುವ ಆಹಾರಗಳು ಕೂಡ ತೂಕವನ್ನು ಹೆಚ್ಚು ಮಾಡಿಕೊಳ್ಳೋಕ್ಕೆ ಮತ್ತು ನಿರ್ವಹಿಸಲು ಸುಲಭವಾಗಿ ಸಹಾಯ ಮಾಡುತ್ತೆ ನಿಮಗೆ. ಎರಡನೇದೇನೆಂದರೆ, ಹೆಚ್ಚು ಆಹಾರವನ್ನು ಸೇವನೆ ಮಾಡಬೇಕು. ಕ್ಯಾಲೋರಿ ಭರಿತ ಆಹಾರ ನಿಮ್ಮ ನಿತ್ಯದಲ್ಲಿ ಆಹಾರದಲ್ಲಿರಬೇಕು. ಹಾಗೆ 3 ಬಾರಿ ಊಟ ಮಾಡೋ ಬದಲು 6 ಬಾರಿ ಕೂಡ ಸೇವನೆ ಮಾಡಿ. ನೀವು ಒಂದು 3 ಸತಿ ತುಂಬ ಆಹಾರವನ್ನು ಸೇವನೆ ಮಾಡಿದರೆ, ಉಳಿದ 3 ಸತಿ ನೀವು ಕಡಿಮೆ ಪ್ರಮಾಣದಲ್ಲಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಆಹಾರವನ್ನು ಸೇವನೆ ಮಾಡೋದು ಕೂಡ ಒಳ್ಳೆಯದಾಗಿರುತ್ತೆ. ಹಾಗೆ ಇನ್ನೊಂದೇನೆಂದರೆ, ಊಟದ ಜೊತೆಗೆ ರಾಗಿ ಅಂಬ್ಲಿ ಆಗಿರ್ಬೋದು, ಬೆಣ್ಣೆ ಸವರಿರುವ ಬ್ರೆಡ್ ಆಗಿರ್ಬೋದು, ಮತ್ತು ಹಣ್ಣುಗಳನ್ನ ಸೇವನೆ ಮಾಡಬೇಕಾಗುತ್ತೆ. ಬೇಯಿಸಿದ ತರಕಾರಿ ಆಗಿರ್ಬೋದು, ಒಣ ಹಣ್ಣುಗಳು, ಬೇರೆ ಬೇರೆ ಸೀಡ್ಸ್ ಬರುತ್ತೆ, ಅದೆಲ್ಲ ನಿಮ್ಮ ಆಹಾರದಲ್ಲಿ ನೀವು ಸೇರ್ಪಡೆ ಮಾಡ್ಕೊಳ್ಬೇಕು. ಕೇಕ್ ಆಗಿರ್ಬೋದು, ಪಿಜ್ಜಾ ಆಗಿರ್ಬೋದು, ಬರ್ಗರ್ನ ಕೂಡ ಸೇವನೆ ಮಾಡ್ಬೋದು, ಅದೇನು ಸೇವನೆ ಮಾಡಬಾರ್ದು ಅಂತೇನಿಲ್ಲ. ಹಾಗೆ ನಿಮ್ಮ ದೇಹದಲ್ಲಿ ನಿರಂತರವಾದ ಶಕ್ತಿಯ ಮಟ್ಟವನ್ನು ನಿರ್ವಹಿಸೋಕ್ಕೆ ಅವಾಗವಾಗ 3ರಿಂದ 4 ಗಂಟೆಗಳಿಗೊಮ್ಮೆ ಆಹಾರವನ್ನು ತಿಂತಾ ಇರಬೇಕು. ಮೂರನೇದೇನೆಂದರೆ, ನೀವು ತಗೊಳ್ಳೋ ಆಹಾರದಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶಗಳಿರಬೇಕಾಗಿರುತ್ತೆ. ಕೇವಲ ಕ್ಯಾಲೋರಿಗಳು ಮಾತ್ರ ನಿಮ್ಮ ದೇಹದಲ್ಲಿ ತೂಕವನ್ನು ಹೆಚ್ಚು ಮಾಡೋಕ್ಕೆ ಖಂಡಿತವಾಗಿ ಸಹಾಯಕಾರಿ ಆಗಲ್ಲ. ಹಾಗೆ ನಿಮ್ಮ ಆಹಾರದಲ್ಲಿ ಪ್ರೋಟೀನ್ಗಳ ಪ್ರಮಾಣ ತುಂಬ ಹೆಚ್ಚಿರಬೇಕಾಗಿರುತ್ತೆ. ಯಾವುದಂದರೆ ಮೊಟ್ಟೆ, ಮಾಂಸ, ಮೀನು, ಚರ್ಮರಹಿತ ಚಿಕನ್ ಆಗಿರ್ಬೋದು, ಸ್ಕಿನ್ ಔಟ್ ಚಿಕನ್, ಕಾಳುಗಳು, ಡೈರಿ ಉತ್ಪನ್ನಗಳಲ್ಲಿ ಪ್ರೋಟೀನ್ ಸಮೃದ್ಧವಾಗಿ ನಿಮಗೆ ಸಿಗುತ್ತೆ. ಇಂಥ ಅಂಶಗಳನ್ನ ನೀವು ತಗೊಳ್ಬೇಕಾಗಿರುತ್ತೆ. ಹಾಗೆ 4ನೇದೇನೆಂದರೆ, ಆರೋಗ್ಯಕರ ಕೊಬ್ಬು. ಸ್ನಾಯುವಿನ ಬೆಳವಣಿಗೆ ಕೊಬ್ಬು ಅವಶ್ಯಕವಾಗಿರುತ್ತೆ. ಸ್ನಾಯುಗಳ ಬೆಳವಣಿಗೆ ಮತ್ತು ಬಲಕ್ಕೆ ಇದು ತುಂಬ ಅತ್ಯಗತ್ಯ ಆಗಿರುತ್ತೆ. ಇದು ಚಯಾಪಚಯ ಕ್ರಿಯೆಯನ್ನು ಸರಾಗ ಮಾಡುತ್ತೆ. ದೇಹವು ಕೆಟ್ಟ ಕೊಬ್ಬನ್ನು ಕಳೆದುಕೊಳ್ಳೋಕ್ಕೆ ತುಂಬ ಉತ್ತಮ ಕೊಬ್ಬುಗಳನ್ನ ಪಡೆಯಲು ಸಹಾಯ ಮಾಡುತ್ತೆ. ಅನೇಕ ಪ್ರಮುಖ ದೇಹದ ಕಾರ್ಯಗಳಿಗೆ ಕೊಬ್ಬು ಅನ್ನೋದು ತುಂಬ ಅವಶ್ಯಕವಾಗಿರುತ್ತೆ. ಹಾಗೆ ಸೊಪ್ಪು, ಒಮೆಗಾ ಅಂಶ ಇರೋ ಆಹಾರಗಳಲ್ಲಿ ಕೂಡ ಆರೋಗ್ಯಕರ ಕೊಬ್ಬು ಸಿಗುತ್ತೆ. ಇಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಳ್ತಾ ಈ ಒಂದು ಮಿನಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.